ಆನ್ಲೈನಲ್ಲಿ ನೋಡೋ ಪ್ರತಿ ಇನ್ಫ್ಲೂಯೆನ್ಸರ್ನ, ಪ್ರತಿ ಬಿಸ್ನೆಸ್ ಮ್ಯಾನ್ನ, ಪ್ರತಿ ಗುರುನ ಗುರುವಾಗಿ ತಗೊಳಕ್ಕಾಗಲ್ಲ. ಆಫ್ ಟ್ರಸ್ಟ್ ಇನ್ ಆನ್ಲೈನ್ ಈಸ್ ನೆಗ್ಲಿಜಿಬಲ್. ವಾಟ್ ಅಬೌಟ್ ಯುವರ್ ಡ್ಯಾಡ್? ನಿಮ್ಮ ಕಣ್ಮುಂದೆನೇ ಇದ್ದಾರಲ್ವಾ. ನಾವೆಲ್ಲ ರೆಸ್ಪಾನ್ಸಿಬಿಲಿಟೀಸ್ಗೆ ಭಯಪಟ್ಟು 29-30ಗೆ ಮದುವೆ ಆಗೋಣ ಅಂದ್ಕೊಂಡಿದ್ದೀವಿ. ಅವರು 20ಸ್ನಲ್ಲಿ ಮದುವೆ ಮಾಡಿಕೊಂಡು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಿರ್ತಾರೆ. ಅವ್ರಿಗಿಂತ ರೋಲ್ ಮಾಡಲ್ ಯಾರಿರ್ತಾರೆ? ನನಗೆ ನೆನ್ಪು ಬಂದಾಗಿಂದ ನೋಡ್ತಿದ್ದೀನಿ. ಒಂದು ದಿನಾನೂ ಮಿಸ್ ಮಾಡಿದೆ. ಬೆಳಗ್ಗೆ 4:30ಗೆ ಎದ್ದೇಳಿ ನಮಗೋಸ್ಕರ ಕಷ್ಟಪಟ್ಟು ನಮ್ಮ ಮುಂದೆ ಊಟ, ನಾವು ಕೇಳಿದ್ದೆಲ್ಲ ಕೊಡ್ತಿರೋ ಅಪ್ಪನ ಇನ್ಸ್ಪಿರೇಷನ್ ತಗೊಂಡಿಲ್ಲ ಅಂದರೆ ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಮ್ಯಾನ್ ಯು ವಾಂಟ್ ಟು ಬಿಕಮ್. ನಾವು ಚಿಕ್ಕವರಿದ್ದಾಗ ನಮ್ಮನ್ನು ಕರೆಕ್ಟ್ ದಾರಿಯಲ್ಲಿ ನಡೆಸೋಕ್ಕೆ ನಮ್ಮ ದೃಷ್ಟಿನಲ್ಲಿ ಅವ್ರು ವಿಲನ್ ಆಗಿರ್ತಾರೆ. ಈಗ ನನಗೆ ಅರ್ಥ ಆಗ್ತಿದೆ, ಅವರು ಅಷ್ಟು ದೊಡ್ಡ ವಿಲನ್ ಆಗಿದ್ದಕ್ಕೆ ನಾನಿವತ್ತು ಈ ಸಿಚುವೇಶನಲ್ಲಿರೋದು. ನಾವೆಷ್ಟೇ ಮಾತಾಡಿದ್ರು, ನಾವೆಷ್ಟೇ ಮಾಡಿದ್ರು, ನಾವು ಪ್ರಪಂಚನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅವರ ಹೆಗಲ ಮೇಲೇ. ಪ್ರಪಂಚನ ಗೆಲ್ಲೋದು ಅವರ ಸಪೋರ್ಟಿಂದಾನೆ. ಮತ್ತು ಪ್ರಪಂಚಕ್ಕೆ ಪರಿಚಯ ಆಗೋದು ಅವ್ರು ಕೊಟ್ಟ ಹೆಸರಿಂದಾನೆ. ಅವ್ರಿಗೋಸ್ಕರ ಏನೂ ಮಾಡ್ಕೊಂಡಿಲ್ಲ. ಅವ್ರ ಲೈಫ್ ಫುಲ್ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನಾನು ತುಂಬ ಸಲ ಯೋಚನೆ ಮಾಡ್ತೀನಿ, ಇಷ್ಟೊಂದು ಕನ್ಸಿಸ್ಟೆನ್ಸಿ, ಇಷ್ಟೊಂದು ಹಾರ್ಡ್ ವರ್ಕ್ ಹೇಗೆ ಮಾಡೋಕ್ಕೆ ಸಾಧ್ಯ? ನಾನು ಯಾವಾಗ ಇದ್ರ ಬಗ್ಗೆ ಯೋಚನೆ ಮಾಡ್ತೀನೋ ಆವಾಗೆಲ್ಲ ನನಗೆ ಗೂಸ್ ಬಂಪ್ಸ್ ಬರ್ತದೆ. ಅದಕ್ಕೆ ನಿಮ್ಮ ಫ್ರೆಂಡ್ಸ್ನಿಂದ ಇನ್ಸ್ಪೈರ್ ಆಗದೆ ಇದ್ದೂ, ನಿಮ್ಮ ರಿಲೇಟಿವ್ಸ್ನಿಂದ ಇನ್ಸ್ಪೈರ್ ಆಗದೆ ಇದ್ದೂ, ಆನ್ಲೈನಲ್ಲಿ ನೋಡೋ ಇನ್ಫ್ಲೂಯೆನ್ಸರ್ನಿಂದ ಇನ್ಸ್ಪೈರ್ ಆಗದೆ ಇದ್ದೂ, ನಿಮ್ಮ ಅಪ್ಪನ ನೋಡಿ ಇನ್ಸ್ಪೈರ್ ಆಗಿ ಅವ್ರ ಜೊತೆ ಔಟ್ಸೈಡ್ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಮತ್ತು ಇನಿಷಿಯೇಟಿವ್ ತಗೊಳ್ಳಿ. ಟ್ರಸ್ಟ್ ಮೀ, ನೀವು ಇನಿಷಿಯೇಟಿವ್ ತಗೊಳ್ಳೋದ್ರಿಂದ ನನ್ನ ಮಗ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ನಮ್ಮ ಫ್ಯಾಮ್ಲಿ ಬಗ್ಗೆ ಥಿಂಕ್ ಮಾಡ್ತೀನಿ ಅಂತ ಖುಷಿ ಪಡ್ತಾರೆ. ಸೊ ಜೆಂಟಲ್ಮೆನ್, ಗೆಟ್ ಇನ್ಸ್ಪೈರ್ಡ್ ಫ್ರಮ್ ಯುವರ್ ಹೀರೋ.